ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಮನೆಯಲ್ಲೇ ಸುಲಭವಾಗಿ ಈ ಬಿಸಿ ಬೇಳೆಭಾತ್ ಪುಡಿ ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ತಡೆ ಯಾಕೆ ಮಾಡ್ತೀರಾ, ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ತಡ ಮಾಡದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬಿಸಿ ಬೇಳೆಭಾತ್ ಪುಡಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಸೊ ಫಸ್ಟ್ ಧನಿಯಾ. ಸೊ ಧನಿಯಾ ಒಂದು ಅರ್ಧ ಕಪ್ಪು, ಉದ್ದಿನ ಬೇಳೆ ಒಂದು 4 ರಿಂದ 5 ಟೇಬಲ್ ಸ್ಪೂನು, ಕರಿಬೇವು ಒಂದು 2 ಕಡ್ಡಿ, ಆಮೇಲೆ ಎಳ್ಳು 1 ರಿಂದ 2 ಟೇಬಲ್ ಸ್ಪೂನು, ಗಸಗಸೆ ಒಂದು 1 ಟೇಬಲ್ ಸ್ಪೂನು, ಏಲಕ್ಕಿ 1-2, ಆಮೇಲೆ ಲವಂಗ ಒಂದು 6 ರಿಂದ 8, ಮೆಣಸು ಒಂದು 1/4 ಟೀ ಸ್ಪೂನು, ಮೆಂತೆ ಒಂದು ಅರ್ಧ ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು, ಆಮೇಲೆ ಚಕ್ಕೆ 1. ಸೊ ಅದನ್ನ ಪೀಸ್ ಮಾಡ್ಕೊಬೇಕು. ಆಮೇಲೆ ಅರಿಶಿನ ಒಂದು 1/4 ರಿಂದ ಅರ್ಧ ಟೇಬಲ್ ಸ್ಪೂನು, ಆಮೇಲೆ ಒಣ ಕೊಬ್ಬರಿ ಒಂದು 1/4 ಕಪ್ಪು, ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಒಂದು 6 ರಿಂದ 8, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 20, ಆಮೇಲೆ ಕಡಲೆಪಪ್ಪು ಒಂದು 5 ರಿಂದ 6 ಟೇಬಲ್ ಸ್ಪೂನು. ಸೊ ಇಷ್ಟು ಸಾಮಗ್ರಿಗಳು ಬೇಕು ನಮ್ಮ ಬಿಸಿಬೇಳೆಭಾತ್ ಪೌಡರ್ ಮಾಡೋದಕ್ಕೆ. ಸೊ ಇದು ಎಷ್ಟು ಕ್ವಾಂಟಿಟಿ ಇರುತ್ತೆ ಅಂದ್ರೆ ಒಂದು 3 ರಿಂದ 4 ಟೈಮ್ ಮಾಡ್ಕೊಳ್ಳೋ ಅಷ್ಟು ಕ್ವಾಂಟಿಟಿ ಆಗುತ್ತೆ. ಮೊದಲಿಗೆ ಸ್ಟವ್ ಹಚ್ಚಿ, ಆಮೇಲೆ ಒಂದು ಬಾಂಡ್ಲಿ ತಗೊಂಡು ಅದಕ್ಕೆ ಈ ಫಸ್ಟ್ ಧನಿಯಾ ಹಾಕಬೇಕು. ಸೊ ಧನಿಯಾ ಹೇಳ್ದಾಗೆ ಅರ್ಧ ಕಪ್ಪು. ಸೊ ಚೆನ್ನಾಗಿ ಕೈ ಆಡಿಸಿ ಒಂದ್ ಸ್ವಲ್ಪ ರೋಸ್ಟ್ ಆಗೋವರೆಗೂ ಕಾದು. ಸೊ ತಳ ಹತ್ಬಿಡುತ್ತೆ ಅಥವಾ ಈ ಸೀದೋಗಿರೋ ತರ ಆಗ್ಬಿಡುತ್ತೆ. ಸೊ ಕೈ ಆಡಿಸ್ತಾ ಇರಿ ಅವಾಗ. ಸೊ ಒಂದ್ ಸ್ವಲ್ಪ ರೋಸ್ಟ್ ಆದ್ಮೇಲೆ ಉದ್ದಿನ ಬೇಳೆ ಒಂದು 4 ರಿಂದ 5 ಟೇಬಲ್ ಸ್ಪೂನು. ಸೊ ಉದ್ದಿನ ಬೇಳೆ ಹಾಕೊಂಡು ಅದನ್ನು ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು, ಆಮೇಲೆ ಈ ಎಳ್ಳು, ಮೆಣಸು, ಮೆಂತೆ, ಸೊ ಇಷ್ಟು ಹಾಕೊಂಡು ಚೆನ್ನಾಗೆ ಹುರ್ಕೊಬೇಕು. ಸೊ ಬನ್ನಿ ಹುರ್ಕೊಂಬಿಡೋಣ. ಸೊ ಇದೇ ತರ ಹೆಚ್ಚಿನ ಫುಡ್ ರೆಸಿಪೀಸ್ ಬೇಕು ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಫುಡ್ ಐಟಮ್ಸು, ಬೇಳೆಭಾತ್ ಪುಡಿ, ಸೊ ಸಾಂಬಾರ್ ಪುಡಿ, ಎಲ್ಲಾ ಖಾರದ ಪುಡಿಗಳು ಮಾಡ್ತಾ ಇರ್ತೀವಿ. ಆಮೇಲೆ ಫುಡ್ಡು ಎಲ್ಲ ವೆಜ್ ಐಟಮ್ಸ್ ಮಾಡ್ತೀವಿ, ಆಮೇಲೆ ಸ್ವೀಟ್ಸು, ಸೊ ಎಲ್ಲಾ ತರ ಹೆಲ್ದಿ ಐಟಮ್ಸ್ ಮಾಡ್ತೀವಿ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಯಾವುದೇ ಅಪ್ಡೇಟು ಮಿಸ್ ಆಗಲ್ಲ. ಸೊ ಚೆನ್ನಾಗಿ ಈ ತರ ರೋಸ್ಟ್ ಮಾಡ್ಕೊಬೇಕು. ಸೊ ನಿಮ್ಮ ಸ್ನೇಹಿತರು ಯಾರಾದ್ರೂ ಈ ಬೇಳೆಭಾತ್ ಪುಡಿನ ಟ್ರೈ ಮಾಡ್ಬೇಕು ಅಂತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಒಂದ್ಸಲ ಟ್ರೈ ಮಾಡ್ಲಿ. ಸೊ ನೋಡ್ಬೋದು ಮನೆಯಲ್ಲೇ ಎಷ್ಟು ಸುಲಭವಾಗಿ ಬೇಳೆಭಾತ್ ಪುಡಿನ ರೆಡಿ ಮಾಡ್ಬೋದು ಅಂತ. ಸೊ ಇವಾಗ ಆಚೆ ಕಡೆ ಹೋಗಿ ತರೋದಕ್ಕಿಂತ ಸೊ ಅವರು ಎಷ್ಟು ದಿವಸ ಆಗಿರುತ್ತೋ ಮಾಡಿ ಹೇಳೋದಕ್ಕಾಗಲ್ಲ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಈ ತರ ಮನೆಯಲ್ಲೇ ಸಿಂಪಲ್ ಆಗಿ ಆರಾಮಾಗಿ ಖಾರದ ಪುಡಿನ ಅಂದ್ರೆ ಬಿಸಿ ಬೇಳೆಭಾತ್ ಪುಡಿನ ಮಾಡ್ಕೊಬಹುದು. ಸೊ ಹಾಗೆ ನಾನು ಸಾಂಬಾರ್ ಪುಡಿ ಮಾಡೋದು ಹೇಗೆ ಅಂತಾನು ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ಸೊ ನೋಡ್ಬೋದು ರೋಸ್ಟ್ ಆಗಿದೆ ಚೆನ್ನಾಗೆ. ಸೊ ಅದನ್ನ ಒಂದ್ ಬಟ್ಲುಗೆ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಈ ಗಸಗಸೆ, ಲವಂಗ, ಚಕ್ಕೆ ಇಷ್ಟು ಇತ್ತಲ್ಲ, ಏಲಕ್ಕಿ, ಸೊ ಇದನ್ನೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರು ನಡೆಯುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಸೊ ಏನ್ ಮಾಡ್ತೀನಿ ಅಂತ ನೀವೇ ಒಂದ್ಸಲ ನೋಡಿ. ಹಾಗೆ ಈ ಕರ್ಬೇವ್ ಇತ್ತಲ್ಲ 1 ರಿಂದ 2 ಕಡ್ಡಿ, ಆಮೇಲೆ ಬ್ಯಾಡ್ಗೆ ಒಂದು 20 ರಿಂದ 25. ಸೊ ಗ್ರಾಮ್ಸ್ ಲೆಕ್ಕ ಬೇಡ ಅಂತ ಈಗ ಹೇಳ್ತಾ ಇದೀನಿ. ಸೊ ಆಮೇಲೆ ಒಂದು ಗುಂಟೂರು ಒಂದು 6 ರಿಂದ 8. ಸೊ ಇಷ್ಟು ಹಾಕೊಂಡ್ಮೇಲೆ ಉರಿಬೇಕಾದ್ರೆ ಮಧ್ಯದಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ರಿ, ಬೇಗ ಉರಿಯೋಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಚೆನ್ನಾಗಿ ಹುರ್ಕೊಬೇಕು. ಈ ಮೆಣಸಿನ್ಕಾಯಿ ಎಲ್ಲ ಒಂಥರ ರೋಸ್ಟ್ ಆಗ್ಬೇಕು ಚೆನ್ನಾಗೆ. ಬ್ಲಾಕ್ ಆದ್ರೆ ಆವಾಗ ನಮ್ಮ ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆಗಿದೆ ಅಂತ ಅರ್ಥ. ಸೊ ಇದು ಬೇಯಿಸೋದು ಒಂದ್ ಕಲೆ. ಸೊ ಚೆನ್ನಾಗಿ ಬೇಯಿಸೋದ್ರಿಂದ ನಮ್ ಖಾರದ ಪುಡಿನೂ ಚೆನ್ನಾಗುತ್ತೆ, ಅಂದ್ರೆ ಬಿಸಿ ಬೇಳೆಭಾತ್ ಪುಡಿ. ಓಕೆನಾ, ಖಾರದ ಪುಡಿ ಎಲ್ಲ ಬಿಸಿ ಬೇಳೆಭಾತ್ ಪುಡಿ. ಸೊ ಗೈಸ್, ನಿಮ್ಗೆ ಯಾವ್ದಾದ್ರು ವೆಜ್ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನೀವು ಕಮೆಂಟ್ ಮಾಡಿದ ತಕ್ಷಣನೇ ಒಂದು 2-3 ಡೇಸ್ ಅಲ್ಲಿ ನಾನು ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಗ್ಯಾರಂಟಿ. ಸೊ ನೋಡ್ಬೋದು ಇನ್ನೇನು ನಮ್ಮ ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ. ಸೊ ಇನ್ನೇನು ಅದನ್ನ ಬೇಯಿಸ್ಕೊಂಡ್ಮೇಲೆ ಒಂದ್ ತಟ್ಟೆಗೆ ತೆಕ್ಕೊಂಬಿಡೋಣ. ಸೊ ನೆಕ್ಸ್ಟ್ ಏನ್ ಬೇಯಿಸ್ಕೊಬೇಕು ಅಂದ್ರೆ ಇನ್ನ ಉಳಿದಿರೋ ಐಟಮ್ ಯಾವ್ದು, ನಮ್ಮ ಕೊಬ್ಬರಿ, ಒಣ ಕೊಬ್ಬರಿ ಒಂದು 1/4 ತುರಿ ಸಾಕು. ಸೊ ಕಾಲು ತುರ್ಕೊಂಡಿರೋದು. ಸೊ ಅದನ್ನ ಲೈಟ್ ಆಗಿ ರೋಸ್ಟ್ ಮಾಡ್ಕೊಂಡ್ರಿ, ಜಾಸ್ತಿ ಏನ್ ಬೇಡ. ಸೊ ಇನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇನ್ನೆಲ್ಲ ಒಂದೊಂದೇ ಮಿಕ್ಸಿಗೆ ಹಾಕೊಂಡ್ ಬರೋದು. ಸೊ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀವಿ, ಒಂದೊಂದೇ ಏನಿಲ್ಲ. ಸೊ ಬನ್ನಿ ಮಿಕ್ಸಿಗೆ ಹಾಕೋದಿಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಮಿಕ್ಸಿಗೆ ಹಾಕೊಳ್ಳೋಕ್ಕಿಂತ ಮೊದಲು ಇನ್ನೊಂಚೂರು ಪ್ರಿಪೇರ್ ಮಾಡೋದಿದೆ. ಸೊ ಈ ಧನಿಯಾ ಎಲ್ಲ ಉಳ್ಕೊಂಡಿದ್ವಲ್ಲ, ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕೊಂಡು, ಒಂದ್ 4 ರಿಂದ 5 ಟೇಬಲ್ ಸ್ಪೂನು ಕಡಲೆಪಪ್ಪು. ಸೊ ಇದನ್ನ ಹಾಕೊಂಡು ಆಮೇಲೆ ಇನ್ನೊಂದ್ ಸ್ವಲ್ಪ ಅರಿಶಿನ ಹಾಕೊಂಡು, ಸೊ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇನ್ನೇನ್ ಮಾಡ್ಬೇಕು, ಇನ್ನ ಒಂದು ಜಾರ್ ತಗೊಂಡು ಈ ಧನಿಯಾ, ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿನ, ಸೊ ಇಷ್ಟು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಜಾರ್ಗೆ ಹಾಕೊಂಬಿಟ್ಟು ನೆಕ್ಸ್ಟ್ ಈ ಬ್ಯಾಡ್ಗೆ ಮತ್ತೆ ಗುಂಟೂರು ಮೆಣಸಿನ್ಕಾಯಿನ ಈ ತರ ಪುಡಿ ಮಾಡ್ಕೊಂಡು ಹಾಕಬೇಕು. ಸೊ ಈ ತರ ಪುಡಿ ಏನಕ್ಕೆ ಮಾಡ್ತೀವಿ ಅಂದ್ರೆ ನಮ್ ಖಾರದ ಪುಡಿ ನೈಸಾಗಿ ಆಗ್ಲಿ ಬೇಗ ಅಂತ. ಸೊ ಸಿಗಾಕೊಳ್ಳಲ್ಲ.
ಸೊ ಇದನ್ನ ಆಚೆ ಏನು ರುಬ್ಬಿಸ್ಕೊಂಡ್ ಬರ್ಬೇಕು ಅಂತ ಏನಿಲ್ಲ, ಯಾಕಂದ್ರೆ ಮನೆಯಲ್ಲಿ ಸ್ವಲ್ಪ ಕ್ವಾಂಟಿಟಿ ಅಲ್ವಾ, ಮನೆಯಲ್ಲಿರೋ ಮಿಕ್ಸಿಲೇ ಹಾಕೊಂಡ್ಬಿಟ್ರು ನಡೆಯುತ್ತೆ. ಸೊ ಈ ತರ ಪುಡಿ ಮಾಡೋದ್ ಕಾರಣ ಹೇಳಿದ್ನಲ್ವಾ, ಸೊ ಈಗ ರುಬ್ಬೇಕಾದ್ರೆ ಹೋಗಿ ಜಾರಿಗೆ ಸಿಗಾಕೊಂಡ್ರೆ ಸೊ ಚೆನ್ನಾಗಿ ನುಣ್ಣಗಾಗಲ್ಲ. ಸೊ ಅದಕ್ಕೆ ಈ ತರ ನುಣ್ಣಗೆ ಸ್ವಲ್ಪ ಕೈಯಲ್ಲೇ ಕಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ನಮ್ ಬಿಸಿಬೇಳೆ ಬಾತ್ ಪುಡಿನೂ ನೀಟಾಗಿ ನುಣ್ಣಗಾಗುತ್ತೆ. ಸೊ ಬನ್ನಿ, ಆಮೇಲೆ ಈ ಕೊಬ್ಬರಿ ಹುರ್ಕೊಂಡಿದ್ವಲ್ಲ ಒಣ ಕೊಬ್ಬರಿ, ಸೊ ಅದನ್ನು ಇದಕ್ಕೆ ಹಾಕೊಂಡ್ಬಿಡ್ಬೇಕು ಲಾಸ್ಟ್ಗೆ. ಸೊ ಬನ್ನಿ ಇನ್ನ ಇದನ್ನ ಮಿಕ್ಸಿಗೆ ಹಾಕೊಂಡು ಬರೋಣ. ಸೊ ನೋಡ್ಬೋದು ಎಷ್ಟು ನುಣ್ಣಗಾಗಿದೆ ಅಂತ. ಸೊ ನುಣ್ಣಗಾಗಿಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಇನ್ನೊಂದ್ 2 ರೌಂಡ್ ಹಾಕೊಳ್ರಿ, ಚೆನ್ನಾಗಾಗುತ್ತೆ. ಸೊ ಫೈನಲಿ ನಮ್ಮ ಬಿಸಿಬೇಳೆ ಬಾತ್ ಪುಡಿ ರೆಡಿ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡಬಹುದು ಅಂತ. ಸೊ ಗೈಸ್ ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟು ಸುಲಭವಾಗಿ ಈ ಬಿಸಿಬೇಳೆ ಬಾತ್ ಪೌಡರ್ನ ಮಾಡ್ಕೊಬಹುದು ಅಂತ. ಸೊ ಇನ್ನ ಯಾಕೆ ತಡ ಮಾಡ್ತೀರಾ, ನೀವು ಒಂದ್ಸಲ ಹೋಗಿ ಇವಾಗಲೇ ಟ್ರೈ ಮಾಡಿ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.